ಶ್ರೀನಿವಾಸಪುರ ನಗರವನ್ನ ಸುಮಾರು 25 ಕೋಟಿ ರೂಪಾಯಿನ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಲಿದ್ದೇವೆ. ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಮಾಡಲಿದ್ದೇವೆ. ಸುಮಾರು 25 ಕೋಟಿ ರೂಪಾಯಿನ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಆಗುತ್ತೆ. ವೆಂಕಟೇಶ್ವರ ಯಾವತ್ತೂ ಕೂಡ ಸುಳ್ಳು ಹೇಳುವ ಅಭ್ಯಾಸ ಇಲ್ಲ. ಪ್ರಾಣ ಕೊಡುವ ಮನುಷ್ಯ. ಇವತ್ತು ನಮ್ಮ ಮಿತ್ರರು ಇವರು ಶಿವಾರೆಡ್ಡಿ ಅವರು ಹೇಳ್ತಾ ಇದ್ರು, ನಾನು ಹೇಳೋದಷ್ಟೇ, ಇವತ್ತು ಅನೇಕ ಕಾರ್ಖಾನೆಗಳನ್ನ ಕೆಡಿಬಿ ಮುಖಾಂತರ ಇವತ್ತು ಸರ್ಕಾರ ನಾನು 5ನೇ ಬಾರಿ ಶಾಸಕನಾದ ಮೇಲೆ ಪ್ರಥಮ ಕೆಲಸ ನಂದು ಈ ತಾಲೂಕಿಗೆ ಕಾರ್ಖಾನೆಗಳನ್ನು ತರಬೇಕು ಕೆಡಿಬಿ ಮುಖಾಂತರ ಅಂತ. ಕೆಡಿಬಿಗೆ ರೆಪ್ರೆಸೆಂಟೇಷನ್ ಕೊಟ್ಟು ಮಿನಿಸ್ಟರ್ ಮಂತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವತ್ತ ಕೂಡ ಬರೆಸಿದೆ, ಇದು ಮಾಡಿದೆ. ಇದಕ್ಕೆ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಹಿಂದಿನ ಶಾಸಕರು ರಮೇಶ್ ಕುಮಾರ್ ಈ ಸಂದರ್ಭದಲ್ಲಿ ಯಾಕೆ ನಡೆಸ್ಕೊಳ್ತಾ ಇದ್ದಾರೆ ಅಂದ್ರೆ, ಇಂಥ ಒಂದು ಕಾರ್ಯಕ್ರಮಗಳಿಗೆ ವಿರೋಧ ಮಾಡಬಾರದು. ಯಾರೇ ಆಗಲಿ, ನಾನೇ ಆಗಲಿ, ಅವರೇ ಆಗಲಿ, ಎಲ್ಲ ಪಾರ್ಟಿಯವರು ಸೇರಿಕೊಂಡು ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ವಿರೋಧ ಮಾಡಿದ್ದಾರೆ. ಅವರು ಮಾಡಬಾರದು ಅಂತ ಹೇಳಿ ಮಾನ್ಯ ಮಂತ್ರಿಗಳೇ ಹೇಳಿದ್ರು. ವಿರೋಧ ಇದೆ, ನಿಮ್ಮ ಮಾಜಿ ಶಾಸಕರದು ವಿರೋಧ ಇದೆ ಅಂತ ಹೇಳ್ಬಿಟ್ಟು ಅವರು ಮಂತ್ರಿಗಳಾಗಿದ್ರು. ಆರೋಗ್ಯ ಇವಾಗ ಹೈಟೆಕ್ ಹಾಸ್ಪಿಟಲ್ ಮಾಡಬಹುದಾಗಿತ್ತು, ಇಲ್ಲದಿದ್ರೆ ಬೇರೆ ಬೇರೆ ಹಾಸ್ಪಿಟಲ್ ಮಾಡಬಹುದಾಗಿತ್ತು. ಶ್ರೀನಿವಾಸಪುರ ನಗರನ್ನ ಇನ್ನು ಇಂಡಸ್ಟ್ರೀಸ್ ತಂದು ಅಭಿವೃದ್ಧಿ ಮಾಡಬಹುದಾಗಿತ್ತು. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವತ್ತೂ ಅಡ್ಡಿ ಬರಬಾರದು. ಅವರು ಅಡ್ಡಿ ಬರ್ತಾ ಇದ್ದಾರೆ. ಇವತ್ತು ಮಾನ್ಯ ರಮೇಶ್ ಕುಮಾರ್ ನಾನು ವಿನಂತಿ ಮಾಡಿಕೊಳ್ತೇನೆ, ಇದಕ್ಕೆ ಅಡ್ಡಿ ಬರಬೇಡಿ, ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಪಡಿಸೋಣ. ನಮ್ಮ ತಾಲೂಕನ್ನ ನಿಮಗೂ 5-6 ಸಾರಿ ಶಾಸಕರು ಮಾಡಿದ್ದಾರೆ, ನನಗೂ 5-6 ಶಾಸಕರು ಮಾಡಿದ್ದಾರೆ. ನೀವಾದ್ರೂ ಮಂತ್ರಿಗಳಾಗಿದ್ದೀರಿ, ನಾನು ಮಂತ್ರಿಗಳಾಗಿಲ್ಲ. ಆದರೂ ಸಹಿತ ಇವತ್ತು ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಮ್ಮ ಯುವ ಮಿತ್ರರಿಗೆ, ರೈತರಿಗೆ, ಬಡವರಿಗೆ ಅಭಿವೃದ್ಧಿ ಮತ್ತೆ ಉದ್ಯೋಗಾವಕಾಶಗಳು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಅದಕ್ಕೆ ನಾನು ಪಕ್ಷಭೇದವ ಮರೆತು ತಾವೆಲ್ಲ ಕೂಡ ಈ ಕೆಲಸಕ್ಕೆ ಸಹಕರಿಸಬೇಕು ಅಂತ ನಾನು ತಾವೆಲ್ಲ ಕೂಡ ನನ್ನನ್ನ 5ನೇ ಬಾರಿ ಶಾಸಕರಾಗಿ ಆಶೀರ್ವಾದ ಮಾಡಿದ್ದೆ. ನಿಮ್ಮ ಒಂದು ಋಣ ತೀರಿಸಿಕೊಳ್ಳೋದು ನನ್ನ ಆದ್ಯತೆಯ ಕರ್ತವ್ಯ. ಅನೇಕ ಮಿತ್ರರು ಕೆಲವಾರು ವಿಷಯಗಳನ್ನು ತಿಳಿಸಿದ್ದಾರೆ. ಇಲ್ಲಿ ಇವತ್ತು ಪ್ರಥಮವಾಗಿ ನಮ್ಮ ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಅನ್ನುವ ಚಿಂತನೆ ನನ್ನದು. ಇವತ್ತಲ್ಲ, 43 ವರ್ಷ ಆಯಿತು ನಾನು ರಾಜಕಾರಣಕ್ಕೆ ಬಂದು. MLA ತಾವೆಲ್ಲ ಕೂಡ ಮಾಡಿ 43 ವರ್ಷ ಆಯಿತು. ಆವಾಗಿನಿಂದ ಕೂಡ ನಮ್ಮ ತಾಲೂಕನ್ನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ನಮ್ಮ ಬಡವರೆಲ್ಲ ಕೂಡ ಚೆನ್ನಾಗಿ ಆರ್ಥಿಕವಾಗಿ ಚೆನ್ನಾಗಿ ಸದೃಢ ಆಗಬೇಕು ಅನ್ನೋ ದೃಷ್ಟಿ ನನ್ನದು ಯಾವತ್ತೂ ಕೂಡ ನನ್ನ ಆಸೆ. ಇವತ್ತು ಶ್ರೀನಿವಾಸಪುರ ನಗರ ಪ್ರಥಮವಾಗಿ ನಾನು ಎತ್ಕೊಳ್ತೇನೆ. ಶ್ರೀನಿವಾಸಪುರ ನಗರವನ್ನ ಇವತ್ತು ಈ ಒಂದು ರೋಡು MG ರೋಡನ್ನ ಸುಮಾರು 6 ಕೋಟಿ ರೂಪಾಯಿನ ಅವಧಿಯಲ್ಲಿ ಸುಮಾರು 2 ತಿಂಗಳಲ್ಲಿ, 1 ತಿಂಗಳು 2 ತಿಂಗಳಲ್ಲಿ ಒಂದು 6 ಕೋಟಿ ರೂಪಾಯಿನ ಯೋಜನೆ CRF ಫಂಡ್ಸ್ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಬಹಳ ಚೆನ್ನಾಗಿ ಅದ್ಭುತವಾಗಿ ಆಗುತ್ತೆ ಈ ರೋಡು. ಮುಳಬಾಗಿಲು ರೋಡಿಂದ ಅಲ್ಲಿವರೆಗೂ, ಎಲ್ಲಿಗೆ ಪುಂಗನೂರು ಕ್ರಾಸ್ವರೆಗೂ ಆಗುತ್ತೆ. ಮತ್ತೆ ಇವಾಗ ಕೋಲಾರಿಂದ ತಾಡವಾಳ ಕ್ರಾಸ್ವರೆಗೂ ಇವಾಗ ರೋಡ್ ವೈಡನ್ ಮಾಡಿ ಸುಮಾರು 30-40 ಕೋಟಿ ರೂಪಾಯಿನ ಅವಧಿಯಲ್ಲಿ ಇವತ್ತು ರೋಡ್ಗಳು ಆಗ್ತಾ ಇದೆ. ವಿನಂತಿ ಮಾಡಿಕೊಳ್ತೇನೆ. ನಾವು ಇವತ್ತು ನೀವು ಅಧಿಕಾರ ಇದೆ, ನಿಮ್ಮ ಪಕ್ಷ ಅಧಿಕಾರ ಇದೆ,
ಅದಕ್ಕೋಸ್ಕರ ಚೀಫ್ ಮಿನಿಸ್ಟರು ಅದು ಆಫೀಸನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ. ಪ್ರತಿಯೊಂದು ಕೆಲಸಕ್ಕೂ ನನಗೆ ವಿರೋಧ ಮಾಡ್ತಾ ಇದ್ದಾರೆ. 2.5 ವರ್ಷದಿಂದ ಪ್ರತಿಯೊಂದು ಕೆಲಸಕ್ಕೂ ನನಗೆ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಆದರೂ ಕೂಡ ನಾನು ಹೆದರ್ಕೊಳ್ಳೋದಿಲ್ಲ. ಈ ಕಾರ್ಖಾನೆಗಳನ್ನ ತರ್ತೇನೆ. ನಮ್ಮ ಬಡಜನರಿಗೆ, ಯುವಕರಿಗೆ ಉದ್ಯೋಗ ಅವಕಾಶವನ್ನು ನಾನು ಕಲ್ಪಿಸ್ಕೊಡ್ತೇನೆ. ಇವತ್ತು ಮಾಡ್ತಾ ಇಲ್ಲ, ನನಗೆ ಸಹಕರಿಸಬೇಕು. ವಿರೋಧ ಮಾಡಬೇಡಿ, ನಿಮ್ಗೆ ಅಧಿಕಾರ ಇದೆ. ನಾವು ನಿಮಗೂ 5-6 ಸಾರಿ ಶಾಸಕರು ಮಾಡಿದ್ದಾರೆ, ನನಗೂ 5-6 ಸಾರಿ ಶಾಸಕರು ಮಾಡಿದ್ದೀವಿ. ಇವತ್ತು ಜನತೆ ಋಣ ತೀರಿಸಿಕೊಳ್ಳೋದು ನಮ್ಮ ಆದ್ಯತೆಯ ಕರ್ತವ್ಯ. ಆದ್ದರಿಂದ ಇವತ್ತು ಯಾಕಂದ್ರೆ ಈ ವೇದಿಕೆ ಸಿಕ್ತು, ನನಗೆ ಮಾತಾಡ್ತಾ ಇದ್ದೇನೆ. ನೀವೆಲ್ಲ ಇದ್ದೀರಿ, ನನ್ನ ಆತ್ಮೀಯ ಬಂಧುಗಳೆಲ್ಲ ಇದ್ದೀರಿ. ಇವತ್ತು ಇವತ್ತು ದೇವರ ಆಶೀರ್ವಾದದಿಂದ ಮಳೆಯನ್ನು ಬರ್ತಾ ಇದೆ ಇವತ್ತು. ಆದ್ದರಿಂದ ನಿಮ್ಮೆಲ್ಲರನ್ನ ಕೈ ಜೋಡಿಸಿ ಬೇರ್ಕೊಳ್ತೇನೆ. ನಾನು ಈ ಒಂದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ನಮ್ಮ ಟೌನು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಒಂದು ನನ್ನ ಚಿಂತನೆ. ಆ ಒಂದು ಚಿಂತನೆಗೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸ್ತಾ, ತಾಯಿ ಭುವನೇಶ್ವರಿ ತಾಯಿಯವರು ಮಳೆ ಸುರಿಸ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಕೂಡ ಮನರಂಜನೆಯ ಕಾರ್ಯಕ್ರಮಗಳನ್ನ ನೋಡಿ ಆನಂದ ಪಡ್ತಾ ಇದ್ದೀರಿ. ನಿಮ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಮತ್ತೆ